ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಬನ್ನಿ, ಇವತ್ತು ನ್ಯೂ ಸ್ಟಾರ್ ಟ್ರೋಫಿ 2025 ಇದನ್ನ ಆಯೋಜನೆ ಮಾಡಿದಂತ ಟೀಮ್ನ ಸ್ಪೋರ್ಟ್ಸ್ ಸ್ಟಾರ್ ನ್ಯೂ ಸ್ಟಾರ್ ತಂಡದ ಎಲ್ಲ ಆಯೋಜಕರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಬನ್ನಿ, ಒಬ್ಬೊಬ್ಬರನ್ನಾಗಿ ಮಾತಾಡ್ಸ್ಕೊಬರೋಣ. ಈ ಒಂದು ಜರ್ನಿ ಬಹಳ ಅದ್ಭುತವಾಗಿದೆ. ಇವರು ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದು ನಿಜವಾಗಿಯೂ ಹೆಮ್ಮೆ ಅನ್ನಿಸ್ತದೆ. ಬಹಳ ಅದ್ಭುತವಾದಂತಹ ಆಯೋಜನೆ. ಬನ್ನಿ, ತಂಡದವರು ಇದನ್ನ ಯಾವ ರೀತಿ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಯಾವೆಲ್ಲ ಸದುದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜನೆ ಮಾಡಿದ್ದಾರೆ ಅನ್ನೋದನ್ನ ಅವರ ಮೂಲಕವೇ ತಿಳ್ಕೊಬರೋಣ. ಮೊದಲಾಗಿ ನಮ್ಮೊಂದಿಗೆ ಪ್ರಜ್ವಲ್ ಅವರಿದ್ದಾರೆ. ಸರ್, ತಂಡವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗಿದ್ರಿ ಮತ್ತೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಯಾಕಾಗಿ ಆಯೋಜನೆ ಮಾಡಿದ್ರಿ ಸರ್ ತಾವು? ಹೋಗಿದೆ ಏನಂದ್ರೆ, ನಮ್ಮ ಹಿರಿಯರಿದ್ದಾರೆ ಸತೀಶ್ ಎಲ್ಲ, ಅವರ ಮುಖಾಂತರ ಅವರನ್ನು ನೋಡ್ಕೊಂಡು ನಾವೀಗ ಮುಂದೆ ಹೋದದ್ದು. ನೆಕ್ಸ್ಟ್ ಇದಕ್ಕೆ ಫುಲ್ ನಮ್ಗೆ ಸಪೋರ್ಟ್ ಆಗಿ ಅರ್ಜುನ್ ಅವರು ನಮ್ಗೆ ಹೇಗೆ ಮ್ಯಾಚ್ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಸಹಕಾರ ಅರ್ಜುನ್ ಈ ರೀತಿ ಮಾಡುವ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮುಂದೆ ಹೋಗಿ ನಾವು ಮಾಡ್ತೇವೆ. ಅವರ ಹಿಂದೆ ಬೆನ್ನೆಲ್ಬೇಕು ನಾವಿದ್ದೇವೆ. ಅವರ ಮುಖಾಂತರ ಎಲ್ಲ ನ್ಯೂಸ್ ಸ್ಟಾರ್ ಅವರು ಎಲ್ಲರಿದ್ದಾರೆ ಒಟ್ಟಿಗೆ. ತಂಡದ ಒಟ್ಟು ಒಂದು ಕಾರ್ಯಯೋಜನೆಗಳ ಮೂಲಕ ನಾವು ತಂಡವನ್ನ ಮುನ್ನಡೆಸಿದ್ದೇವೆ ಅಂತ ಹೇಳಿದ್ರಿ. ಬಹಳ ಖುಷಿಯ ವಿಚಾರ ಏನು ಅಂತ ಕೇಳಿದ್ರೆ, ಈ ಒಂದು ತಂಡದಿಂದ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಹಿಂದೆ ಇದ್ದಂತಹ ಸದಸ್ಯರಿಗೆ ಅವರ ಅನಾರೋಗ್ಯದ ದೃಷ್ಟಿಕೋನದಿಂದ ಈ ತಂಡವನ್ನು ಆಯೋಜನೆ ಮಾಡಿದ್ದೇವೆ, ಈ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳೋದನ್ನ ಕೇಳಿಪಟ್ಟಿದ್ದೇವೆ. ತಂಡದ ಸದಸ್ಯರಿಗೆ ನಿಜವಾಗಿಯೂ ಸ್ಫೂರ್ತಿ ಇದು. ಬಹುಶಃ ಯಾವ ಮುಂದಿನ ತಂಡದ ಕ್ರೀಡಾಳುಗಳಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಒಂದು ನಿರ್ಣಯವನ್ನ ನೀವು ತಗೊಂಡಿದ್ದೀರಿ ಅಂತ ನಾವಾದ್ರೂ ಭಾವಿಸ್ತೇವೆ. ಈಗ ಮುಂದಿನ ಹಂತಗಳಲ್ಲಿ ನೀವು ಕ್ರಿಕೆಟ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತೀರಿ ಸರ್? ಹಲೋ, ಫಸ್ಟ್ ಆಫ್ ಆಲ್ ನ್ಯೂ ಸ್ಟಾರ್ ವತಿಯಿಂದ ಸ್ಪೋರ್ಟ್ಸ್ ಕನ್ನಡದವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮಗೆ ಲಾಸ್ಟ್ ಮೂಮೆಂಟ್ ಅವರು ನಮಗೆ ಸಿಕ್ಕಿದ್ದು, ಹಾಗೆ ಇಲ್ಲಿ ನಮಗೆ ಸಪೋರ್ಟ್ ಮಾಡಿದಂತಹ ಒಂದು ಡಿಜೆ ಆಪರೇಟರ್ ಆಗಿರ್ಬೋದು, ಸೌಂಡ್ ಸಿಸ್ಟಮ್, ಹಾಗೆ ಶಾಮಿಯಾನ ಎಲ್ಲರಿಗೂ ಸಹ ನಾವು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದೊಂದು ಸಂಸ್ಥೆ, ಇಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಇಷ್ಟು ದೊಡ್ಡ ಟೂರ್ನಮೆಂಟ್ ಅನ್ನು ಒಳ್ಳೆ ರೀತಿ ನಡೆಸಬೇಕಾದ್ರೆ ಯಾರಾದ್ರೂ ಒಬ್ಬರ ಕೈಯಲ್ಲಿ ಆಗುದಿಲ್ಲ. ಅದಕ್ಕೆ ಮತ್ತೆ ಒಂದು ವಿಷಯ, ನ್ಯೂ ಸ್ಟಾರ್ ಮೆಂಬರ್ಸ್ ಎಲ್ಲ ಒಂದು ಸಲ ಯೋಚನೆ ಮಾಡಿದ್ರೆ ಮ್ಯಾಚ್ ಒಳ್ಳೇದು ಮಾಡ್ಬೇಕಂತ ಬಹಳ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ನೀವು ಕೂಡ ನೋಡ್ಬೋದು. ನಂಗೆ ಸಹ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡಿಬೇಕಂತ ಕೇಳ್ತೇನೆ. ಮತ್ತೆ ಇದೊಂದು ಒಳ್ಳೆಯ ಉದ್ದೇಶಕ್ಕಾಗಿ, ಅಂದ್ರೆ ನಮ್ಮದೇ ಟೀಮ್ ನಲ್ಲಿ ಆಡುವಂತಹ ಪ್ಲೇಯರ್ಸ್ಗೋಸ್ಕರ ನಾವು ಈ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ. ತುಂಬಾ ಖುಷಿ ಆಗ್ತದೆ. ಹೀಗೆ ಎಲ್ಲರದ್ದು ಸಪೋರ್ಟ್ ಇರಲಿ. ಬರುವ ವರ್ಷವೂ ಕೂಡ ಇದೇ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ನಡೆಸುವ ದೇವರು ನಮಗೆ ಶಕ್ತಿ ಕೊಡ್ಲಿ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು. ಸ್ಟಾರ್ ಕ್ರಿಕೆಟರ್ಸ್, ಅದು 30 ವರ್ಷಗಳ ಅನುಭವಿ ಆಟಗಾರರಿದ್ದಂತಹ ತಂಡ ಇವತ್ತಿಗಾಗುವಾಗ ನ್ಯೂ ಸ್ಟಾರ್ ಆಗಿದೆ. ಬಹುಶಃ ನ್ಯೂ ಜನರೇಷನ್ ನೀವು ಸ್ಫೂರ್ತಿದಾಯಕರಾಗಿ ಬಹುಶಃ ಇದನ್ನ ನ್ಯೂ ಸ್ಟಾರ್ ಆಗಿ ಬದಲಾಯಿಸಿಕೊಂಡಿದ್ದೀರಿ. ನ್ಯೂ ಸ್ಟಾರ್ ಅಲ್ಲಿರುವಂತಹ ಕ್ರಿಕೆಟ್ ಪ್ಲೇಯರ್ಸ್ ಗಳ ನಿಮ್ಮ ಅನುಭವದ ನುಡಿಗಳನ್ನು ಹೇಳೋದಾದ್ರೆ, ನ್ಯೂ ಸ್ಟಾರ್ ಗಳಾಗಿ ನಿಮ್ಮ ಅನುಭವಗಳ ನುಡಿಗಳನ್ನು ಹೇಳೋದಾದ್ರೆ ಏನ್ ಹೇಳ್ತೀರಿ? ತಂಡದ ಯಾರಾದ್ರೂ ಮಾತಾಡಬಹುದು ದಯವಿಟ್ಟು. ಇದೊಂದು ನಮ್ಮ ಹಳೆಯ ತಂಡವಾಗಿರುತ್ತದೆ. ಈ ತಂಡದಲ್ಲಿ ನಾನು ಇವಾಗ ಹತ್ತಿರ 20 ವರ್ಷಗಳಿಂದ ಬರ್ಕೊಂಡು ಬರ್ತಿದ್ದೇನೆ. ನಮ್ಮ ಇಲ್ಲಿನ ಪ್ಲೇಯರ್ಸ್ಗಳು ತುಂಬಾ ಚೆನ್ನಾಗಿ ಆಡ್ತೇವೆ, ಹಾಗೂ ನಾವು ಕೂಡ ಬೇರೆ ಹೊರಗಡೆಗಳಲ್ಲಿ ತುಂಬಾ ಟೂರ್ನಮೆಂಟ್ಸ್ಗಳನ್ನು ಆಡ್ಕೊಂಡು ಬಂದಿದ್ದೇವೆ. ಹಾಗೂ ಈ ಟೀಮಿಂದ ನಾವು 3-4 ಪ್ಲೇಯರ್ಸನ್ನ ಸ್ಟೇಟ್ ಅಲ್ಲಿ ಕೂಡ ಆಡಿದ್ದಾರೆ. ಇಲ್ಲಿ ಅಂದ್ರೆ ಪ್ರಜ್ವಲ್ ಇದ್ದಾರೆ, ಗಣೇಶನ್ ಇದ್ದಾರೆ, ಸುಕೇಶನ್ಗಳಿದ್ದಾರೆ, ಹಾಗೆ ತುಂಬಾ ಜನಗಳು ಸ್ಟೇಟ್ ನಲ್ಲಿ ಕೂಡ ಆಡಿದ್ದಾರೆ. ನಮ್ಮ ಅರ್ಜುನ್ ಕಾಂಚನ್ ಕೂಡ ಇದ್ದಾರೆ, ಅವರು ಸ್ಟೇಟ್ ನಲ್ಲಿ ಆಡಿದ್ದಾರೆ. ಇದು ನಮ್ಮ ಒಂದು ಅತ್ಯುತ್ತಮ ಸಾಲ್ಮರದಲ್ಲಿ ತಂಡವಾಗಿ ನಾವು ಕಂಡು ಬಂದಿದ್ದೇವೆ. ಸೊ ಇಟ್ಸ್ ನೈಸ್ ಟು ಪ್ಲೇ ವಿತ್ ದ ನ್ಯೂ ಸ್ಟಾರ್. ಈಗ ಲಾಂಗ್ ಪಿಚ್ ಮತ್ತೆ ಶಾರ್ಟ್ ಪಿಚ್, ಈಗ ಶಾರ್ಟ್ ಪಿಚ್ ಆಯ್ಕೆ ಮಾಡ್ಕೊಂಡಿದ್ರಿ. ಯಾವ ಉದ್ದೇಶದಿಂದ ಈ ಶಾರ್ಟ್ ಪಿಚ್ ಆಯ್ಕೆ? ಮೊದಲು ಇದು ದೊಡ್ಡ ಗ್ರೌಂಡ್ ಇತ್ತು, ಲಾಂಗನೇ ಮಾಡ್ತಿದ್ವಿ ಮ್ಯಾಚ್. ಅದ ನಂತರ ಜಾಗ ಎಲ್ಲ ಇದೊಂದು ಬಟ್ರಲಚಲ ಅಂತ ಇದ್ದ ಜಾಗ ಇದು. ನಾವಿಲ್ಲಿ ಹೆಸರೇ ಇದು ಬಟ್ರಲಚಲ ಅಂತ. ಇಲ್ಲಿ ನಮ್ಮ ನ್ಯೂ ಸ್ಟಾರ್ ಟೀಮ್ ಅವರು ಇಲ್ಲೇ ಆಡ್ತಿದ್ದದ್ದು. ಜಾಗ ಎಲ್ಲ ಪಾಲ್ಪಟ್ಟೆಯಾಗಿ ಎಲ್ಲ ಫುಲ್ ಗಡಿ ಎಲ್ಲ ಗುರ್ತಾಗಿದೆ. ಹಾಗಾಗಿ ಜಾಗ ಕಮ್ಮಿ ಇರೋದ್ರಿಂದ ಇದೊಂದು ನಾವೊಂದು ಮ್ಯಾಚ್ ಮಾಡಲೇಬೇಕಂತ ಉದ್ದೇಶದಿಂದ ಈಗ ಎಲ್ಲ ದಿಕ್ಕಲ್ಲಿ ನಾವು ಆಡಿ ಬರೋದು ಮಾತ್ರ.
ಎಲ್ಲರೂ ಹೇಳ್ತಾರೆ ನೀವೆಂತ ಖಾಲಿ ಆಡಿ ಬಂದು ಟ್ರೋಫಿ ಹಾಕೊಂಡು ಹೋಗ್ತೀರಾ, ನಿಮ್ಮ ಮ್ಯಾಚ್ ಯಾವಾಗ ಅಂತ. ನಾವು ಆ ಒಂದು ಕಾರಣದಿಂದ ಶುರು ಒಂದು ಶಾರ್ಟ್ ಪಿಚ್ ಅಂತ 37 ಮಾಡುವಂತ ಎಣಿಸಿದ್ ನಾವು. ಅದು ಸಹ ದೊಡ್ಡ ಅಮೌಂಟ್ ಅಲ್ಲ, ಚಿಕ್ಕದಲ್ಲಿ ಒಂದು ಮಾಡುವಂತ. ನಾನು ಮತ್ತೆ ಗೆರಲ್ಡ್ ಅವರು ಒಂದು ಯೋಚನೆ ಮಾಡಿದ್ ನಾವು, ಒಂದು 15,000 ಫಸ್ಟ್ ಪ್ರೈಸ್ ಇಟ್ಟು 11,000 ಸೆಕೆಂಡ್ ಪ್ರೈಸ್ ಅಂತ. ಹಾಗೆ ಲೋಕಲ್ ಅವರು ಮಾತ್ರ, ಹೊರಗಿನವ್ರು ಯಾರಿಗೆ ಎಂಟ್ರಿ ಇಲ್ಲ ಅಂತ. ಹೀಗೆ ಮಾಡುವಾಗ ಫಸ್ಟ್ ಟೈಮ್ ಮಾಡೋದಲ್ಲ, ಅದಕ್ಕೆ ಎಲ್ಲರೂ ಹೇಳಿದ್ರು ಹೇಗೂ ಮಾಡ್ತಿದ್ದೇವೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಂತ. ಆಗ ದೊಡ್ಡ ಮಟ್ಟ ಮಾಡುವಂತ ಯೋಚನೆ ಮಾಡುವಾಗ ಇನ್ನೊಂದು ನಮ್ಮ ಸದಸ್ಯರದ್ದೇ ಸ್ವಲ್ಪ ಚಿಕಿತ್ಸೆಗಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುವಂತ. ಹಾಗಾಗಿ ಚಿಕ್ಕದಾಗಿ ಈಗ ದೊಡ್ಡದಾಗಿ ಆಗಿದೆ. ಮತ್ತೆ ಇದಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಸದಸ್ಯ ಒಬ್ಬ ಇದ್ದಾರೆ, ಅನಿಲ್ ಅಂತ, ನ್ಯೂ ಸ್ಟಾರ್ ಪ್ಲೇಯರ್ ಅವರು ಒಂದು ಹೇಳಿದ್ರು, ಹೀಗೆ ನಾವೊಂದು ಮಾತಾಡುವಾಗ ಹಾಗಾದ್ರೆ ನಾನೊಂದು ಸಹಕಾರ ಕೊಡ್ತೇನೆ ಮಾರ ಅಂತ. ಅವರ ಸಹಕಾರದಿಂದ ಇದಕ್ಕೆ 1 ಲಕ್ಷದ ತನಕ ಅವರದ್ದು ಸಹಕಾರ ಬಂದಿದೆ. ಹಾಗಾಗಿ ಎಣಿಸಿದ್ವಿ ಅವರದ್ದು ಬರ್ತಾ ಉಂಟಲ್ಲ ಸಹಕಾರ, ಮುಂದೆ ಹೋಗ್ಲಿಕ್ಕೆ ಒಂದು ಆಯ್ತಲ್ಲ, ನೋಡುವಂತ ಮಾಡುವಂತ. ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ ನಂತರ ತುಂಬಾ ಖುಷಿ ಆಯ್ತು. ಮುಂದೆ ಹೋದ್ವಿ, ಮುಂದೆ ಹೋಗಿ ಈಗ ಈ ಮಟ್ಟಕ್ಕೆ ಒಂದು ಬಂದಿದ್ದೇವೆ. ಈಗ ಇನ್ನು ಆಯ್ತು, ಇನ್ನು ಖಾಲಿ ಒಂದು ಲೀಗ್ ಏನು ಇರ್ಬೇಕೇನು, ಅದ ನಂತರ ಈಗ ಫೈನಲ್ ಬಂದು ಸಿಗ್ತದೆ. ಇನ್ನೊಂದು ಟೀಮ್ ಫೈನಲ್ ಹೋಗಿದೆ, ಇವತ್ತು ಜಾಸ್ತಿ ಮ್ಯಾಚ್ ಇಲ್ಲ, ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಈಗ ಸರ್, ಇಲ್ಲಿಯವರೆಗೆ ರಾಜ್ಯ ಮಟ್ಟದಲ್ಲಿ ಆಡಿದಂತಹ ಕ್ರೀಡಾಳುಗಳು ನಿಮ್ಮ ತಂಡದಲ್ಲಿದ್ದಾರೆ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ನ್ಯೂ ಸ್ಟಾರ್ ತಂಡದಲ್ಲಿ ಅತ್ಯಂತ ಹುರುಪಿನ ಯುವಕರು ಈ ತಂಡದಲ್ಲಿ ಆಟ ಆಡ್ತಾ ಇದ್ದಾರೆ. ಅವರನ್ನು ಮುಂದಿನ ಹಂತಗಳಿಗೆ ತಲುಪಿಸುವ ಗುರಿಯನ್ನ ಹೇಗೆ ಇಟ್ಕೊಂಡಿದ್ದೀರಿ? ಮುಂದೆ ಅವರನ್ನು ಹೇಗೆ ತಯಾರುಗೊಳಿಸ್ತೀರಿ ಸರ್? ತಯಾರಿ ಅಂತೇನಿಲ್ಲ, ಇಲ್ಲೇ ಆಡ್ತೇವೆ. ಒಬ್ಬೊಬ್ಬರದ್ದು ಯಾವ್ಯಾವ ಬಗ್ಗೆ ಒಂದು ವೀಕ್ನೆಸ್ ಉಂಟು, ಅದೊಂದು ಸ್ವಲ್ಪ ನಾವು ನಮ್ಗೆ ಗೊತ್ತಿದ್ದ ಮಟ್ಟ ನಾವು ಹೇಳ್ತೇವೆ ಅವರಿಗೆ. ನಿನ್ನ ಬ್ಯಾಟಿಂಗಿಗೆ ವೀಕ್ ಉಂಟು, ನಿನ್ನ ಸ್ಟೈಲ್ ಸ್ವಲ್ಪ ಸರಿ ಇಲ್ಲ, ಬೌಲಿಂಗ್ ಅಲ್ಲಿ ಸಹ ಹಾಗೆ, ನೀನು ಓವರ್ ಪಿಚ್ ಆಗ್ತೀಯಾ, ಒಂಚೂರು ಸರಿ ಮಾಡುವಷ್ಟು ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಟ್ಯಾಲೆಂಟ್ ತುಂಬಾ ಉಂಟು ಇಲ್ಲಿ. ಅರ್ಜುನ್ ಕಾಂಚನ್ ಮತ್ತೆ ಪ್ರಸಾದ್ ಅಂತ ಇದ್ದಾನೆ, ವರದ, ತುಂಬಾ ಜನ ಇದ್ದಾರೆ. ಪ್ರಸನ್ನ ಈಗ ಸ್ಟೇಟ್ ಅಲ್ಲಿ ಆಡ್ತಿದ್ದಾರೆ, ಅವರು ಮೊದಲಿನ ಓಲ್ಡ್ ಪ್ಲೇಯರ್. ಈ ಸರ್ತಿ ನಮ್ಮ ನ್ಯೂ ಸ್ಟಾರ್ ಅಲ್ಲಿ ಅರ್ಜುನ್ ಫೇಮಸ್, ತುಂಬಾ ಒಂದು ಸಪೋರ್ಟ್ ಮಾಡ್ತೇವೆ. ಕೇಳ್ತಿದ್ದಾರೆ, ಈಗ ಒಳ್ಳೆ ಫಾರ್ಮಲ್ಸ್ ಇದ್ದಾರೆ. ಆಗ್ಲಿ, ಬಹಳ ಅದ್ಭುತವಾದಂತಹ ವಿಚಾರಧಾರೆಗಳನ್ನ ನ್ಯೂ ಸ್ಟಾರ್ ತಂಡದ ಎಲ್ಲ ಸದಸ್ಯರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜವಾಗಿಯೂ ನ್ಯೂ ಸ್ಟಾರ್ ಮುಂದಿನ ದಿನಗಳಲ್ಲಿ ಕೂಡ ಅದ್ಭುತವಾದಂತಹ ನ್ಯೂ ಸ್ಟಾರ್ ಆಗಿ ಮುಂದುವರಿಲಿ. ಇಂಥ ಸಾವಿರಾರು ಕ್ರೀಡಾ ಪ್ರೇಮಿಗಳನ್ನ, ಕ್ರೀಡಾಳುಗಳನ್ನ ಹುಟ್ಟು ಹಾಕಲಿ. ಹಾಗೆ ಇಂಥ ಮ್ಯಾಚ್ಗಳನ್ನ ಬಹಳ ಅದ್ಭುತವಾಗಿ ಮುನ್ನಡೆಸಿಕೊಂಡು ಹೋಗ್ಲಿ ಅನ್ನುವುದೇ ಸ್ಪೋರ್ಟ್ಸ್ ಕನ್ನಡದ ಆಶಯವೂ ಹೌದು. ಎಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು. ಅಲ್ಲಿ ಸರಿ, ದಿನದ ಮುಂದಿನ ಪಂದ್ಯದ ಆರಂಭವನ್ನು ಕಾಣಬೇಕಾಗಿದೆ. ದಿನದ ಮುಂದಿನ ಪಂದ್ಯಾಟವಾಗಿ ಕೊಂಕಣ್ ಫ್ರೆಂಡ್ಸ್ ಬಾರ್ಕೂರು ಮತ್ತು ಸಾಯಿ ಗಣೇಶ್ ದಿನದ ಮುಂದಿನ ಪಂದ್ಯವನ್ನು ಆಡಬೇಕಾಗಿದೆ. ಅಲ್ಲಿ